ನವರಾತ್ರಿಯ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ನಾನು ದಿವ್ಯಶ್ರೀ. ನವರಾತ್ರಿ ದಸರಾ 9 ದಿನಗಳ ಕಾಲ ದೇವಿಯನ್ನು ಆರಾಧಿಸುವ ವಿಶೇಷವಾದಂತಹ ಹಬ್ಬ. 9 ದಿವಸಗಳ ಕಾಲ ದೇವಿಯನ್ನು ಆರಾಧನೆ ಮಾಡಿ 9ನೇ ದಿನ ವಿಶೇಷವಾದ ಪೂಜೆ ಪುನಸ್ಕಾರಗಳೊಂದಿಗೆ ದೇವಿಯನ್ನು ನಮಿಸಿ, ತಾಯಿ ಸುಖ ಶಾಂತಿ ಸಮೃದ್ಧಿಯನ್ನು ಕರುಣಿಸು ಅನ್ನುವಂಥ ಈ ಹಬ್ಬವನ್ನು ಬಹಳ ವಿಜೃಂಭಣೆಯಿಂದ ಕರ್ನಾಟಕದಾದ್ಯಂತ ಅಷ್ಟೇ ಯಾಕೆ ಭಾರತದಾದ್ಯಂತ ಆಚರಿಸಲಾಗುತ್ತೆ. ಹಿಂದೂ ಬಾಂಧವರು ದೇಶ ವಿದೇಶಗಳಲ್ಲೂ ಆಚರಿಸುವ ಈ ಹಬ್ಬವನ್ನು ನಾವಿವತ್ತು ಗಾಯನದ ಮೂಲಕ ಆಚರಿಸುವ ಸೌಭಾಗ್ಯ ನಮ್ಮದಾಗಿದೆ. ಹೌದು, ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಹಿನ್ನೆಲೆ ಗಾಯಕಿ ಹಾಗೆಯೇ ಸಂಗೀತ ನಿರ್ದೇಶಕಿಯಾಗಿರುವಂಥ ಮಾನಸ ಹೊಳ್ಳ ಭಾಗಿಯಾಗಿದ್ದಾರೆ. ಅವರಿಗೆ ದಸರಾ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಧನ್ಯವಾದ. ಸೊ ದಸರಾ ಅಂದಾಗ, ನವರಾತ್ರಿಯ ವೈಭವ ಅಂದಾಗ 9 ದಿವಸಗಳ ಕಾಲ ತಾಯಿಗೆ ನಮಿಸಿ ಪೂಜಿಸಿ, ತಾಯಿ ಸುಖ ಶಾಂತಿ ನೆಮ್ಮದಿಯನ್ನು ಕರುಣಿಸುವಂಥ ಪೂಜಿಸುವಂಥ ಒಂದು ಸೌಭಾಗ್ಯ ನಮ್ಮದು. ಮತ್ತು ಇದುವರೆಗೂ ನಮಗೇನು ದಕ್ಕಿದೆ ಅದಕ್ಕೆಲ್ಲ ಮನಪೂರ್ವಕವಾಗಿ ಧನ್ಯವಾದವನ್ನು ಅರ್ಪಿಸುವಂಥ ಒಂದು ವಿಶೇಷವಾದ ಹಬ್ಬದ ಆಚರಣೆ. ಹೌದು, ನೀವಿವತ್ತು ಗಾಯಕರು ನಮ್ಮ ಸ್ಟುಡಿಯೋದಲ್ಲಿದ್ದೀರಿ. ದೇವಿಗೆ ಗಾಯನದ ಮೂಲಕ ಗೌರವಿಸುವ, ಭಕ್ತಿಯಿಂದ ನಮಿಸುವ ಸೌಭಾಗ್ಯ ನಮ್ಮದಾಗಿದೆ. ನಿಮ್ಮ ಗೀತೆಯ ಮೂಲಕವೇ ಆರಂಭ ಆಗಲಿ ನಮ್ಮ ಈ ಕಾರ್ಯಕ್ರಮ. ಖಂಡಿತ. ಇದು ಒಂದು ದೇವಿ ಗೀತೆ, ಶಾರದಾ ದಾಸಿ ಅಂತ ಅವರ ಒಂದು ರಚನೆ. ನಿಮ್ಗೆ ಗೊತ್ತಿರಬೇಕು, ರೆಮೋ ಅಂತ ನನ್ನ ಸ್ನೇಹಿತೆ ಕೂಡ, ಅವರ ಅಜ್ಜಿ ಇವರು. ಓಕೆ, ಶಾರದಾ ದಾಸಿ ಅಂತ. ಸೊ ಅವರ ಒಂದು ಗೀತೆ. ಜ್ಯೋತಿರೂಪಿಣಿ ಜ್ಞಾನದಾಯಿನಿ ಜಗನ್ಮೋಹಿನಿ ಶಾಂತಿ ಸ್ವರೂಪಿಣಿ. ಜ್ಯೋತಿರೂಪಿಣಿ ಜ್ಞಾನದಾಯಿನಿ ಜಗನ್ಮೋಹಿನಿ ಶಾಂತಿ ಸ್ವರೂಪಿಣಿ. ಜ್ಯೋತಿರೂಪಿಣಿ ಜ್ಞಾನದಾಯಿನಿ ನಿಗಮಾಗಮನುತೆ ನೀರಜಲೋಚನೆ. ನಿಗಮಾಗಮನುತೆ ನೀರಜಲೋಚನೆ ನಿತ್ಯ ಕಲ್ಯಾಣಿ ನಿರ್ಮಲ ರೂಪಿಣಿ. ನಿಗಮಾಗಮನುತೆ ನೀರಜಲೋಚನೆ ನಿತ್ಯ ಕಲ್ಯಾಣಿ ನಿರ್ಮಲ ರೂಪಿಣಿ. ದೀನ ಜನ ಮನೋಲ್ಲಾಸಿನಿ ವಾಣಿ ವೀಣಾಪಾಣಿ ಪನ್ನಗವೇಣಿ. ದೀನ ಜನ ಮನೋಲ್ಲಾಸಿನಿ ವಾಣಿ ವೀಣಾಪಾಣಿ ಪನ್ನಗವೇಣಿ. ಪನ್ನಗವೇಣಿ ಪನ್ನಗವೇಣಿ. ಜ್ಯೋತಿರೂಪಿಣಿ ಜ್ಞಾನದಾಯಿನಿ. ಶಾರದದಾಸಿ ಮನೋರಂಜನಿ ಜಯ ಜಯ ಭಾರತಿ ನಮೋ ಭಗವತಿ. ಶಾರದದಾಸಿ ಮನೋರಂಜನಿ ಜಯ ಜಯ ಭಾರತಿ ನಮೋ ಭಗವತಿ. ನಾದರೂಪಮಯ ಝೇಂಕಾರಿಣಿ ಓಂಕಾರಿಣಿ ನಿತ್ಯ ನಿರಂಜನಿ. ನಾದರೂಪಮಯ 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 ಝೇಂಕಾರಿಣಿ ಓಂಕಾರಿಣಿ ನಿತ್ಯ ನಿರಂಜನಿಗ ಸಮ ಗದ ಮನೇದ ಸಾನಿಸ ಗಸನಿದ ಮಗ ಮಗಮ ಸಮಗ ಸ ಮಮ ಗಗದ ಮಮ ನಿನಿದದ ಗಗಸ ನಿಸಗಸ ನಿಸದನಿ ಸಾನಿದ ಮಗ ಮಗಸ. ಜ್ಯೋತಿರೂಪಿಣಿ ಜ್ಞಾನದಾಯಿನಿ ಜಗನ್ಮೋಹಿನಿ ಶಾಂತಿ ಸ್ವರೂಪಿಣಿ ಶಾಂತಿ ಸ್ವರೂಪಿಣಿ ಶಾಂತಿ ಸ್ವರೂಪಿಣಿ. ತಾಯಿ ಕೃಪೆ ಇದ್ದರೆ ಮಾತ್ರ ಇಂತಹ ಒಂದು ಸೌಭಾಗ್ಯ ಲಭ್ಯವಾಗುತ್ತೆ ಅಂತ. ಯಾಕಂದರೆ ಭಗವಂತ ಎಲ್ರಿಗೂ ಆಶೀರ್ವಾದ ಮಾಡ್ತಾನೆ. ಮಾನಸ ಅವರೇ, ಆದರೆ ವಿಶೇಷವಾಗಿ ಆಶೀರ್ವಾದ ಏನಾದರೂ ಮಾಡಿದ್ರೆ ಇಂಥ ಗಾಯನ ಬರುತ್ತೆ.
ಹೇಳಿ, ಥ್ಯಾಂಕ್ ಯು. ದೇವಿಯ ಪಾತ್ರ ನಿಮ್ಮ ಬದುಕಲ್ಲಿ ಹೇಗೆ ಅಂತ. ತುಂಬಾ ಇದೆ ಅಂತ ಹೇಳ್ಬೋದು. ನನ್ನ ತಾಯಿ ಆ್ಯಕ್ಚುಲಿ ತುಂಬ ದೇವಿ ಆರಾಧಕರಾಗಿದ್ದರು. ಮತ್ತು ಸ್ಪೆಷಲಿ ದೇವಿ ಗೀತೆಗಳನ್ನ ಹಾಡೋದಕ್ಕಿಂತಲೇ ಸುಮಾರು ಕಾರ್ಯಕ್ರಮಗಳನ್ನ ಕೊಡೋರು. ನಾನು ನನ್ನ ತಂಗಿ, ನಾವಿಬ್ರು ಮಲ್ನಾಡ್ ಸಿಸ್ಟರ್ಸ್ ಅಂತ. ಸೊ ನಾವಿಬ್ರು ಅವ್ರ ಜೊತೆಗೆ ಹಾಡ್ತಾ ಇದ್ವಿ, ಕೋರಸ್ ಹಾಡ್ತಾ ಇದ್ವಿ ದೇವಿ ಗೀತೆಗಳು. ಸುಮಾರು ಅಣ್ಣಮ್ಮ ಅಲ್ಲಿ ಇಲ್ಲಿ ಸುಮಾರು ಕಾರ್ಯಕ್ರಮಗಳಲ್ಲಿ ಹಾಡ್ತಾ ಇದ್ವಿ. ದೇವಿ ಅಂತಂದ್ರೆ ನೆನಪಾಗೋದು, ಯಾಕಂದ್ರೆ ಕೆಲವು ಸಾಂಗ್ಗಳಂತೂ ನಮ್ಮ ತಾಯಿ ಹಾಡೋರು ಒಂಥರ ಮೈಯೆಲ್ಲ ರೋಮಾಂಚನ ಆಗೋದು. ಇವಾಗ್ಲೂ ಅವರ ಒಂದು ಅಂದ್ರೆ ಆ ಪ್ರಾರ್ಥನೆಗಳೆಲ್ಲ ಏನಿದೆ ಅದು ನಮ್ಗೆ ಆಶೀರ್ವಾದ ಆಗಿದೆ. ಖಂಡಿತ ಆ ಪ್ರಭಾವ ಇತ್ತು ಆರಂಭದಿಂದಲೂ. ಅಂದಾಜಿನ ಪ್ರಕಾರ ಒಂದು 25 ವರ್ಷಗಳ ಜರ್ನಿ ಅನ್ಕೋಬೋದಾ ನಿಮ್ದು? ರೈಟ್, ಹೇಳಿ, ಎಲ್ಲಿಂದ ಆರಂಭ ಆಯ್ತು ನಿಮ್ಮ ಈ ಸಂಗೀತ ಪಯಣ? ಪ್ರಾರಂಭದ ದಿನಗಳಿಂದ ತಿಳಿಸೋದಾದ್ರೆ. ನನಗೆ 4ನೇ ವರ್ಷ ಇದ್ದಾಗ್ಲೇನೆ ನಮ್ಮಮ್ಮ ಸ್ಟೇಜ್ ಹತ್ಸಿದ್ರು. ಸೊ ಆಗ್ಲಿನೇ ಲೈಕ್ ಭಾವಗೀತೆಗಳಾಗ್ಲಿ, ಫಿಲ್ಮಿ ಸಾಂಗ್ಸ್ ಆಗಲಿ, ಏಕ್ದೋ ತೀನ್ ಚಾರಿಂದ ಹಿಡಿದು ಒಳಗೆ ಸೇರಿದರೆ ಎಲ್ಲ ಥರ ಹಾಡುಗಳು. ಬಿಕಾಸ್ ಅಮ್ಮ ಆರ್ಕೆಸ್ಟ್ರಾದಲ್ಲೂ ಹಾಡ್ತಾ ಇದ್ರು, ಮತ್ತೆ ಭಾವಗೀತೆಗಳು ಎಲ್ಲ ಥರದ ಕಾರ್ಯಕ್ರಮಗಳು ಕೊಡೋರು, ರಮಾ ಅರವಿಂದ್ ಅಂತ. ಸೊ ಅಲ್ಲಿಂದ ಶುರು ಆಗಿದ್ದು. ಮತ್ತೆ ಅಪ್ಪ ಚಲನಚಿತ್ರ ನಟರು, ಶಂಖನಾದ ಅರವಿಂದ್ ಅಂತ. ಸೊ ಮನೆಯಲ್ಲೇ ಒಂದು ಕಲೆ ಕುಟುಂಬ ಆಗಿರೋದ್ರಿಂದ ಅಲ್ಲಿಂದ ಸ್ಟಾರ್ಟ್ ಆಯ್ತು ಜರ್ನಿ. ಬಟ್ ಚಿಕ್ಕ ವಯಸ್ಸಲ್ಲಿ ಸುಮಾರು ಕಡೆ ಸಂಗೀತಕ್ಕೆ ಹೋಗಿ ಸೇರ್ಸೋರು, ನನ್ಗೆ ಅಷ್ಟು ಇಂಟ್ರೆಸ್ಟ್ ಇರ್ತಿರ್ಲಿಲ್ಲ ಆಕ್ಚುಲಿ. ಯಾರಿಗೆ ಹೇಳದಿ ಮಾತನ್ನ? ಅಂದ್ರೆ ಹಾಡ್ತಾ ಇದ್ದೆ ಬಟ್ ಓದೋದ್ರ ಕಡೆ ಜಾಸ್ತಿ ಕಾನ್ಸಂಟ್ರೇಷನ್. ಅಂದ್ರೆ ಒಂದಿನ ಕ್ಲಾಸಿಗೆ ರಜಾ ಹಾಕೊಂಡ್ರೆ ಹಾಕ್ತಿರ್ಲಿಲ್ಲ, ಆತರ ಎಲ್ಲ. ಹೌದೌದೌದು, ಕಾರ್ಯಕ್ರಮಗಳಿಗೆಲ್ಲ ಅಟೆಂಡ್ ಮಾಡ್ತಿದ್ದೆ. ಅಷ್ಟು ಸೀರಿಯಸ್ ಆಗಿ ತಗೊಂಡಿರ್ಲಿಲ್ಲ ಅವಾಗ. ಅಮ್ಮ ಹಾಡು ಅಂದ್ರೆ ಹಾಡ್ತಾ ಇದ್ದೆ. ಆಮೇಲೆ ಟಫ್ ಸಾಂಗ್ಸ್ಗಳಲ್ಲಿ ನೀನ್ ಅದ್ ಹಾಡ್ಬೇಕು ಇದ್ ಹಾಡ್ಬೇಕು ಅಂತೆಲ್ಲ ಅಭ್ಯಾಸ ಮಾಡ್ಸೋರು. ಸೊ ಆ ರೀತಿ ಒಂದು ನಡ್ಕೊಂಡ್ ಬಂದಿದ್ದು ಅಮ್ಮಂಗೆ. ಆಮೇಲೆ ಆಕ್ಚುಲಿ ನನ್ನ ಡಾಕ್ಟರ್ ಓದಿಸ್ಬೇಕು ಅಂತ ಇದ್ದಿದ್ದು. ಆಮೇಲೆ ನನ್ನ ಅನಿವಾರ್ಯ ಕಾರ್ಯಗಳಿಂದ ದುಡಿಯಕ್ಕೆ ಪ್ರಾರಂಭ ಮಾಡ್ಬೇಕಾಯ್ತು. ಆಗ ನಾನು ಆರ್ಕೆಸ್ಟ್ರಾ ಜರ್ನಿಗೆ ಶುರುವಾಗಿದ್ದು ಹೈಸ್ಕೂಲ್ ಇದ್ದಾಗ. ಅಲ್ಲಿವರೆಗೂ ಹಾಡ್ತಿದ್ದೆ, ಅಮ್ಮನ ಜೊತೆ ಹೋಗ್ತಿದ್ದೆ, 1-2 ಹಾಡ್ತಿದ್ದೆ ಆರ್ಕೆಸ್ಟ್ರಾದಲ್ಲೆಲ್ಲ. ಬಟ್ ಆಸ್ ಎ ಫುಲ್ ಫ್ಲೆಜ್ ಆಸ್ ಎ ಸೋಲೋ ಸಿಂಗರ್ ಅಂತ ಆರ್ಕೆಸ್ಟ್ರಾ ನನ್ನ ಜರ್ನಿ ಶುರುವಾಗಿದ್ದು ನಾನು 10th ಏನೋ ಓದ್ಬೇಕಾದ್ರೆ. ಈಗ ಆರ್ಕೆಸ್ಟ್ರಾ ಸ್ಟಾರ್ಟ್ ಮಾಡ್ಬೇಕಾದ್ರೂ ಕೂಡ ಅದಕ್ಕೆ ಬಿಫೋರ್ ಏನಾದ್ರು ಸಂಗೀತ ಕಲ್ತಿದ್ರೆ ಅಥವಾ ಅಮ್ಮನ ಜೊತೆ ಕಲ್ತಿದ್ದ ಅಷ್ಟೇನೆ ರೂಢಿಸ್ಕೊಂಡು ಮುಂದಕ್ಕೆ ಹೋಗಿದ್ದ? ಅಂದ್ರೆ ಅಮ್ಮನ ಜೊತೆ ಕಲ್ತಿದ್ದೆ, ಹೇಳಿದ್ನಲ್ಲ, ಕ್ಲಾಸ್ಗಳಿಗೂ ಹೋಗ್ತಾ ಇದ್ದೆ, ಕೀಬೋರ್ಡ್ ಕಲಿತಾ ಇದ್ದೆ, ಪಿಯಾನೋ ಕಲಿತಾ ಇದ್ದೆ, ಎಲ್ಲ ಮಾಡ್ತಿದ್ದೆ. ಅಷ್ಟು ಸೀರಿಯಸ್ ಆಗಿ ತಗೊಂಡಿರ್ಲಿಲ್ಲ. ಯಾವಾಗ ನಾನು ಆರ್ಕೆಸ್ಟ್ರಾ ಜರ್ನಿ ಎಂಟ್ರಿ ಆದೆ, ಅಲ್ಲಿಂದ ನನ್ಗೇನೋ ಒಂದು ಇಲ್ಲ, ನಾನು ಇಲ್ಲಿ ಏನೋ ಮಾಡ್ಬೇಕು ಅನ್ನೋದು ಶುರು ಆಯ್ತು. ಆಮೇಲೆ ಆಕ್ಚುಲಿ ಫಸ್ಟ್ PCMB ತಗೊಂಡಿದ್ದೆ PS ಕಾಲೇಜಲ್ಲಿ. 3 ತಿಂಗಳು ಹೋಗಕ್ಕಾಗಿದ್ದು. ಆ ಟೈಮಲ್ಲಿ ಸುಮಾರು ಆರ್ಕೆಸ್ಟ್ರಾಗಳಿಗೆ ಹೋಗ್ತಾ ಇದ್ದೆ. ನನಗೆ ಅಂದರೆ ಇಲ್ಲಿ ದುಡಿಮೆ ತುಂಬ ಇಂಪಾರ್ಟೆಂಟ್ ಆಗಿತ್ತು ಮನೆಗೆ. ಸೊ ಅಲ್ಲಿ ಇನ್ನು ಓದಕ್ಕಾಗಲ್ಲ ಅನ್ನೋದು ಗೊತ್ತಾಯ್ತು. ಯಾಕಂದರೆ ಕ್ಲಾಸಸ್ಸೇ ಅಟೆಂಡ್ ಮಾಡೋಕ್ಕಾಗ್ತಿರ್ಲಿಲ್ಲ ನನಗೆ. ದಿನಕ್ಕೆ 3 ಕಾರ್ಯಕ್ರಮಗಳು ಅಟೆಂಡ್ ಮಾಡ್ತಾ ಇದ್ದೆ ಆರ್ಕೆಸ್ಟ್ರಾದಲ್ಲಿ. ಶ್ರೀರಾಜ್ ಮೆಲೋಡಿಸ್ ಅಂತ ಅಲ್ಲಿಂದ ಶುರು ಆಗಿದ್ದು. ಮತ್ತು DK ಸುಮಿತ್ರಾ ಅವರು ಟೀಮಲ್ಲಿ ಹಾಡ್ತಾ ಇದ್ದೆ. ಸುಮಾರು ಮಂಜುಳಾ ಪರಮೇಶ್ ಅಂತ. ಅದಾದ ನಂತರ ಲೈಕ್ 1 ವರ್ಷ ವೇಸ್ಟ್ ಆಯಿತು. ಆಮೇಲೆ ನಾನು ಮಹಾರಾಣಿ ಕಾಲೇಜಲ್ಲಿ ಮ್ಯೂಸಿಕ್ ತಗೊಂಡೆ. ಸೊ ಹಿಸ್ಟ್ರಿ, ಎಕನಾಮಿಕ್ಸ್ ಇದೆಲ್ಲ ಸಬ್ಜೆಕ್ಟ್ ಜೊತೆಗೆ ಮ್ಯೂಸಿಕ್ ಒಂದು ಸಬ್ಜೆಕ್ಟ್ ಆಗಿ ತಗೊಂಡೆ. ಸೊ ಅದು ಸ್ವಲ್ಪ ನನಗೆ ಅನುಕೂಲ ಆಯ್ತು. ಅಂದ್ರೆ ಸಂಗೀತಕ್ಕೆ ಅಧಿಕೃತ ಸೇರ್ಪಡೆ. ಹೌದು ಅದಾಯ್ತು. ಮತ್ತೆ ಅಲ್ಲಿಂದ ನಂತರ ಸ್ಟೀಫನ್ ಪ್ರಯೋಗ್ ಅಂತ ಅವ್ರ ಹತ್ರ ನಾನು ಕೀಬೋರ್ಡ್, ಪಿಯಾನೋ ಎಲ್ಲ ಕಲಿಯೋಕೆ ಶುರು ಮಾಡಿದೆ. ಹಿಂಗೆ ಅಲ್ಲಿಂದ ಆಕ್ಚುಲಿ ನಾನು ಸೀರಿಯಸ್ ಆಗಿ ತಗೊಂಡು ಮ್ಯೂಸಿಕ್ನಲ್ಲೇ ಏನೇನೆಲ್ಲ ಮಾಡ್ಬೋದು. ಯೂಶಲಿ ಸಂಗೀತ ಕಲಿಯೋರು ಅಂತ ಹೇಳಿದ್ರೆ ವೋಕಲ್ ಅಷ್ಟೇ ಫೋಕಸ್ ಮಾಡ್ತಾರೆ. ಬಟ್ ನೀವು ಇದ್ರ ಅಂದ್ರೆ ಇನ್ನು ವಿಭಿನ್ನವಾಗಿ ನಿಮ್ಮನ್ನು ತೊಡಗಿಸ್ಕೊಳ್ಳೋ ಪ್ರಯತ್ನನೋ ಅಥವಾ ಎಲ್ಲನೂ ಕಲ್ತಿದ್ರೆ ಜೀವನ ಕಟ್ಕೊಳ್ಳೋಕೆ ಸುಲಭ ಅಂತನೋ, ಯಾವ ಥರ ಈ ಮಲ್ಟಿ ಟಾಸ್ಕಿಂಗ್? ಆಕ್ಚುಲಿ ಅವಾಗ ಆ ಪ್ಲಾನ್ ಇರಲಿಲ್ಲ. ಅಂದ್ರೆ ಬಟ್ ಆಕ್ಚುಲಿ ಇವಾಗ ಯೂಸ್ ಆಗ್ತಿದೆ. ಅಂದ್ರೆ ಅವಾಗ ಇದ್ದಿದ್ದು ಅಂದ್ರೆ ಹಾರ್ಮೋನಿಯಂ ನುಡಿಸ್ತಾ ಇದ್ದೆ ಮನೇಲಿ. ಚಿಕ್ಕ ವಯಸ್ಸಲ್ಲೇ ಯಾರು ಹೇಳ್ಕೊಡ್ದೆ ನಾನು ಹಂಗೆ ನುಡಿಸ್ತಾ ಇದ್ದೆ ಹಾರ್ಮೋನಿಯಂ. ನಮ್ಮ ಅಮ್ಮನ ಆಶ್ಚರ್ಯ ಪಡೋ, ನೀ ಹೆಂಗ್ ಗೊತ್ತಾಗುತ್ತೆ ಇದೆಲ್ಲ ಅಂತ. ಅದೇನೋ ನುಡಿಸ್ತಾ ಇದ್ದೆ. ಆಮೇಲೆ ಕೀಬೋರ್ಡು ಕಲಿಯಕ್ ಶುರು ಮಾಡಿದೆ. ಆಮೇಲೆ ಕಾಲೇಜಸ್ ಅಲ್ಲೆಲ್ಲ ಕಾಂಪಿಟೇಷನ್ಸ್ ಇದೆಲ್ಲ ಇದ್ರೆ ನಾನು ಕೀಬೋರ್ಡ್ ಪ್ಲೇಯರ್ ಆಗಿ ಹೋಗ್ತಾ ಇದ್ದೆ. ಆಮೇಲೆ ರೆಮೋ ನಾವು ಎಲ್ಲ ಒಂದು ಬ್ಯಾಂಡ್ ಕೂಡ ಮಾಡಿದ್ವಿ, ಫೀಮೇಲ್ ಬ್ಯಾಂಡ್ ಕೂಡ ಮಾಡಿದ್ವಿ. ಅಲ್ಲಿ ಕೀಬೋರ್ಡ್ ಪ್ಲೇಯರ್ ಆಗಿದ್ದೆ.
ಸೊ ಮತ್ತೆ ಕಂಪೋಸ್ ಅಂದರೆ ಚಿಕ್ಕ ವಯಸ್ಸಲ್ಲೇ ನಾನು ಈ ಪಠ್ಯ ಪುಸ್ತಕಗಳಲ್ಲಿ ಬರೋ ಪದ್ಯಗಳಿಗೆಲ್ಲ ಟ್ಯೂನ್ ಹಾಕೋದು, ವಾ 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 ವಾ. ಟ್ಯೂನ್ ಹಾಕಿ ಗಟ್ ಮಾಡೋದು. ಒಂದ್ ನೆನ್ಪಿದೆ ಯಾವ್ದಾದ್ರು? ಆ ಥರ ಯಾವ್ದು ಜ್ಞಾಪಕ ಇಲ್ಲ. ಓಕೆ ಓಕೆ ಓಕೆ, ನೋ ಪ್ರಾಬ್ಲಮ್. ಹಿಂದಿ ಒಂದು ಅದ್ರ ಜ್ಞಾಪಕ ಇದೆ, ಅದು ಪದ್ಯ, ಇದು ಪದ್ಯದ ತರ ಹಾಡಿದ್ದಿಲ್ಲ, ನೀವೇ ಟ್ಯೂನ್ ಹಾಕಿ ನಿಮಗೆ ಹೆಂಗ್ ಬೇಕು ಹಂಗ್ ಕಲ್ತಿದ್ದಿದೆ ಎಕ್ಸಾಮಿಗೆ. ನೈಸ್. ಹಿಂದಿದ್ ಯಾವ್ದು ನೆನಪಿದೆ? जो निकल कर बादलों की गोद से थी अभी बूंद कुछ आगे बढ़ी, सोच ली फिर यही जीने लगी, आ क्यों घर छोड़कर मैं हूँ कड़ी. ಅದೇನೋ ಬಂತು. ವೆರಿ ನೈಸ್. ಬಟ್ ಸ್ಟಿಲ್ ನಾನು ಈ ಪ್ರೋಗ್ರಾಮ್ ಮೂಲಕ ಹೇಳ್ಬೋದು, ಮಕ್ಕಳು ಯಾರಾದರೂ ಸ್ವಲ್ಪ ಮ್ಯೂಸಿಕಲ್ಲೂ ಇಂಟ್ರೆಸ್ಟ್ ಇದ್ರೆ ಪದ್ಯ ಗಟ್ಟು ಮಾಡ್ಬೇಕು ಅನ್ನೋ ಟೆನ್ಷನ್ ಬೇಡ, ಲೈಟ್ ಒಂದು ಟ್ಯೂನ್ ಹಾಕ್ಬಿಡಿ, ಯು ವಿಲ್ ಗೆಟ್ ಇಟ್ ಅಂತ. ಒಂದು 5 or 10 ಮಾರ್ಕ್ಸಿಗಂತೂ ಡೆಫಿನೆಟ್ಲಿ ಇರುತ್ತಲ್ವಾ, ಸೊ ಈಸಿಯಾಗಿ ತಗೋಬೋದು. ರೈಟ್. ಯಾವತ್ತಾದ್ರೂ ಕನ್ಸ್ಕೊಂಡಿದ್ರ ನಾನು ಪ್ಲೇಬ್ಯಾಕ್ ಸಿಂಗರ್ ಆಗ್ತೀನಿ, ನನ್ನನ್ನು ಒಂದಷ್ಟು ಜನ ಗುರುತಿಸ್ತಾರೆ, ನಾನು ಈ ಕ್ಷೇತ್ರದಲ್ಲಿ ಬದುಕನ್ನು ಕಟ್ಕೊಳ್ತೀನಿ ಅಂತ? ಅದೇ ಹೇಳ್ದಂಗೆ ಚಿಕ್ಕ ವಯಸ್ಸಿನಲ್ಲಂತೂ ಏನೂ ಇರಲಿಲ್ಲ, ಸುಮ್ಮನೆ ಹಾಡ್ತಾ ಇದ್ದೆ ಅಷ್ಟೇ. ಅಮ್ಮ ಏನು ಹೇಳಿದ್ರು ಅದನ್ನು ಹಾಡ್ತಾ ಇದ್ದೆ. ಯಾವಾಗ ದುಡಿಮೆ ಅಂತ ಬಂದಾಗ ಆರ್ಕೆಸ್ಟ್ರಾ ಜರ್ನಿ ಶುರು ಆಯಿತು, ಅಲ್ಲಿಂದ ಲೈಕ್ ಇದೊಂದೇ ಆಗಬಾರ್ದು, ಅಂದರೆ ನಾನು ಆ್ಯಸ್ ಎ ಪ್ಲೇಬ್ಯಾಕ್ ಸಿಂಗರ್ ಆಗೂ ಆಗಬೇಕು ಅನ್ನೋದೊಂದು ಆಸೆ ಹುಟ್ಟಿತು. ಸೊ ಆ್ಯಕ್ಚುಲಿ ಅಲ್ಲಿಂದ ರೆಕಾರ್ಡಿಂಗ್ ವೆಂಕಟ್ ನಾರಾಯಣ್ ಅಂತ ಮ್ಯೂಸಿಕ್ ಡೈರೆಕ್ಟರ್ ಇದ್ರು, ಅವರು ಒಂದ್ಸಲಿ ವಾಯ್ಸ್ ಟೆಸ್ಟ್ಗೆ ಕರೆದಿದ್ರು. ಅವರು ಅಲ್ಲಿ ಕರೆದಾಗ ನಿನ್ನ ರೆಕಾರ್ಡಿಂಗ್ ವಾಯ್ಸ್ ಚೆನ್ನಾಗಿದೆ, ಸೊ ಪಬ್ಲಿಕ್ ಶೋ ಸ್ವಲ್ಪ ಅವಾಯ್ಡ್ ಮಾಡು ಅಂತ ಅಂದರು. ಓಕೆ. ಅಂದರೆ ವಾಯ್ಸ್ ಮೇಂಟೈನ್ ಮಾಡೋದಕ್ಕಾಗಲಿ ಈ ಕಡೆ ಕಾನ್ಸಂಟ್ರೇಟ್ ಮಾಡು, ರೆಕಾರ್ಡಿಂಗ್ ಕಾನ್ಸಂಟ್ರೇಟ್ ಮಾಡು, ಬಿಕಾಸ್ ನಿದ್ದೆ ಕೆಡೋದು, ತುಂಬ ದೂರ ಜರ್ನಿ ಮಾಡೋದು ಇವೆಲ್ಲ ವಾಯ್ಸ್ ಹಾಳು ಮಾಡುತ್ತೆ, ಈ ಕಡೆ ನಿನ್ನ ವಾಯ್ಸ್ ಚೆನ್ನಾಗಿದೆ ರೆಕಾರ್ಡಿಂಗಲ್ಲಿ, ಇದನ್ನು ಕಾನ್ಸಂಟ್ರೇಟ್ ಮಾಡು ಅಂತಂದರು. ಅದು ಸ್ವಲ್ಪ ನಾನು ಸೀರಿಯಸ್ ಆಗಿ ತೊಗೊಂಡೆ ಅವಾಗ. ಸೊ ಒಂದು ಸ್ವಲ್ಪ ದಿನ ಎರಡನ್ನೂ ಮೇಂಟೈನ್ ಮಾಡ್ತಿದ್ದೆ, ಲೈಕ್ ಇಲ್ಲಿ ಅಲ್ಲಿ ಎರಡನ್ನೂ. ಇವಾಗಲೂ ಶೋಸ್ ಎಲ್ಲ ಕಡೆ ಹೋಗ್ತೀನಿ, ಬಟ್ ಅವಾಗ ತುಂಬಾ ಹೋಗ್ತಾ ಇದ್ದೆ, ಹೇಳಿದ್ನಲ್ಲ, ದಿನಕ್ಕೆ 3 ಕಾರ್ಯಕ್ರಮ, ಪರಿಸ್ಥಿತಿನೂ ಇತ್ತು, ಹಾಗಾಗಿ ಏನಾದರೂ ಮಾಡಲೇಬೇಕು. ಸೊ ಅಲ್ಲಿಂದ ಒಂದು ರೆಕಾರ್ಡಿಂಗ್ ಫೀಲ್ಡ್ ಎಂಟ್ರಿ ಆಯಿತು. ಮತ್ತು ವಿ ಮನೋಹರ್ ಸರ್, ಗಂಧರ್ವ ಅಂತ, ಮತ್ತು ವೈಲಿನ್ ಹೇಮಂತ್ ಅಂತ, ಅವ್ರ ಹತ್ರ ಎಲ್ಲ ರೆಕಾರ್ಡಿಂಗ್ಸಲ್ಲಿ ಹಾಡ್ತಾ ಶುರು ಮಾಡಿದೆ. ಸುಮಾರು ಒಂದು 25-30 ಚಲನಚಿತ್ರಗಳಿಗೆ ಹಾಡಿದ್ರೂ ಲೈಕ್ ಅಂಥದ್ದೇನು ಎಲ್ಲೂ ಅಷ್ಟು ಗುರ್ತಿಸ್ಕೊಂಡಿರಲಿಲ್ಲ. ಕೆಲವು ಸೀರಿಯಲ್ ಟೈಟಲ್ ಸಾಂಗ್ಗಳು ಹಾಡ್ತಾ ಬಂದೆ. ಝೀನಲ್ಲಿ ನಮ್ಮಮ್ಮ ಶಾರದೆ, ಆಮೇಲೆ ಬೇರೆ ಇದಂದ್ರೆ ಅಶ್ವಿನಿ ನಕ್ಷತ್ರ, ಅರಸಿ, ನಮ್ಮಮ್ಮ ಶಾರದೆ, ಅನಾವರಣ, ಹೌದು, ಇಂಥದ್ದೆಲ್ಲ ಒಂದಷ್ಟು ಸಾಂಗ್ಗಳು ಬಂದಾಗ ಅಲ್ಲಿ ಸ್ವಲ್ಪ ಆ್ಯಕ್ಚುಲಿ ಇದು ಹುಡುಗಿ ಒಬ್ಳಿದ್ದಾಳೆ, ಮತ್ತೆ ಕೋರಸ್ ಎಲ್ಲ ಹಾಡಕ್ಕೆ ಹೋಗ್ತಾ ಇದ್ದೆ. ಕೋರಸ್ ಹಾಡ್ಬೇಕಾದ್ರೆ ಎಷ್ಟೋ ಜನ ಹುಡುಗಿ ವಾಯ್ಸ್ ಚೆನ್ನಾಗಿದೆ ನೋಡೋಣ ಅಂತ, ಹಂಗೆ ಅದು ಶುರುವಾಗಿದೆ. ಇಕ್ದಮ್ ನನಗೆ ಆ್ಯಕ್ಚುಲಿ ಏನು ಸೋಲೋ ಸಿಗಲಿಲ್ಲ, ಬಟ್ ನನ್ನ ಫಸ್ಟ್ ಸೋಲೋ ಸಾಂಗು ಉಯ್ಯಾಲೆ ಉಯ್ಯಾಲೆ ಅಂತ, ತಿಮ್ಮ ಚಲನಚಿತ್ರದ್ದು. ಅದು ನನ್ನ ಫಸ್ಟ್ ಸೋಲೋ ಸಾಂಗ್ ಆ್ಯಕ್ಚುಲಿ. ಸೊ ಹೆಂಗಿತ್ತು ಆ ಎಕ್ಸ್ಪೀರಿಯನ್ಸ್? ತುಂಬಾನೇ ಚೆನ್ನಾಗಿತ್ತು. ಈಗ ನನ್ಗೀಗ ಆರ್ಕೆಸ್ಟ್ರಾ ಅಂದ್ರೇನೆ ಬೇರೆ, ಇದು ಸ್ಟುಡಿಯೋ ಸೆಟಪ್ ಅಲ್ಲಿ ಬೇರೆ. ನಿಮ್ ನೋಡಿದ್ರೆ ಸ್ವಲ್ಪ ಬೋಲ್ಡ್ ಅಂತ ಅನ್ನಿಸ್ತೀರಿ, ಯಾಕಂತ ಹೇಳಿದ್ರೆ ಚಿಕ್ಕ ವಯಸ್ಸಲ್ಲೇ ದುಡಿಮೆ ಕಿಚ್ಚು ಅನ್ನೋದು ಬಂದಿದೆ ನನಗೆ. ಯಾವುದಾದ್ರೂ ಜಯಿಸ್ಕೊಂಡ್ ಬರ್ತೀನಿ ಅನ್ನೋ ವಿಶ್ವಾಸ ಇರುತ್ತೆ, ಐ ಅಗ್ರಿ. ಸ್ಟಿಲ್ ಆರ್ಕೆಸ್ಟ್ರಾದಲ್ಲಿ ಅಮ್ಮನ ಜೊತೆ ಅಥವಾ ಅಲ್ಲೊಂದು ಟೀಮ್ ಜೊತೆ ಹಾಡೋಕ್ಕೂ ಸೋಲೋ ಒಂದು ರಿಸ್ಕ್ ತಗೊಳಕ್ಕೂ ಭಾಳ ಚೇಂಜಸ್ ಇರುತ್ತೆ. ಆ್ಯಕ್ಚುಲಿ ಒಳ್ಳೆ ಕ್ವಶನ್ ಇದು, ಯಾಕಂದರೆ ನನ್ನ ಫಸ್ಟ್ ಇದಕ್ಕೆ ಮುಂಚೆ ಉಯ್ಯಾಲೆ ಹಾಡೋಕ್ಕೆ ಮುಂಚೆ ನನ್ನ ಫಸ್ಟ್ ರೆಕಾರ್ಡಿಂಗ್ಗೆ ನನ್ನ ವಾಯ್ಸ್ ರಿಜೆಕ್ಟ್. ಓಕೆ ಓಕೆ. ಅಂದರೆ ವಾಯ್ಸ್ ಕಲ್ಚರ್ ಬಗ್ಗೆ ಅದೆಲ್ಲ ಸುಮ್ಮನೆ ಹಾಡ್ತಾ ಇದ್ದೆ ಅಷ್ಟೇ, ಬಟ್ ಅಲ್ಲಿ ಹೋಗಿ ಮೈಕ್ ಮುಂದೆ ನಿಂತಾಗ ಅಲ್ಲಿ ಹಾಡ್ದಂಗೆ ಇಲ್ಲಲ್ಲ, ಇಲ್ಲಿ ಸಣ್ಣ ಸಣ್ಣದೂ ವಿಷಯಗಳು ಕೌಂಟ್ ಆಗುತ್ತೆ ಅಂತಂದಾಗ ಅಲ್ಲಿಂದ ಆ್ಯಕ್ಚುಲಿ ನಾನು ವಾಯ್ಸ್ ಕಲ್ಚರ್ ಬಗ್ಗೆ ತಿಳ್ಕೊಂಡೆ. ವಾಯ್ಸ್ ಕಲ್ಚರ್ ಮಾಡ್ಕೊಳ್ತಾ ಇದ್ದೆ, ಜೊತೆಗೆ ಕ್ಲಾಸಿಕಲಲ್ಲಿ ಒಂದು ಕಡೆ ಕಾಲೇಜ್ನಲ್ಲಿ ನಡೀತಾ ಇತ್ತು, ಬಟ್ ಇಲ್ಲಿಗೆ ಪ್ರತ್ಯೇಕವಾದ ಒಂದು ಏನೋ ಒಂದು ತಯಾರಿನೂ ಬೇಕಾಗಿತ್ತು. ಸೊ ಅವಾಗ ನಾನು ಒಂದು 3 ಗಂಟೆ 4 ಗಂಟೆಗಳ ಕಾಲ ಕುತ್ಕೊಂಡು ಬರೀ ವಾಯ್ಸ್ ಕಲ್ಚರ್ ಅಂದರೆ ಎಕ್ಸಸೈಸಸ್ ಬರುತ್ತೆ. ಓಕೆ. ಯಾಕೆ ನಾನು ಹಾಡೋಕ್ಕಾಗಲ್ಲ ರೆಕಾರ್ಡಿಂಗ್ನಲ್ಲಿ ಅನ್ನೋದೊಂದು ಹಠ. ಯಾವಾಗಲೂ ನಾನು ತುಂಬ ಸೋಲ್ ನೋಡಿರೋದೇ ಜಾಸ್ತಿ, ಬಟ್ ಆ ಸೋಲ್ಗೆ ಅಂದರೆ ಎವ್ರಿ ಟೈಮ್ ನಾನು ಅದನ್ನ ಬೇರೆ ಕಡೆನೇ ಕರ್ಕೊಂಡು ಹೋಗಿದೆ ಅಂತ ಹೇಳ್ಬೋದು. ಸೊ ಅಲ್ಲಿ ನಾನು ಕುತ್ಕೊಂಡು ಅಭ್ಯಾಸ ಮಾಡಿ ಯಾಕೆ ನಾನು ಹಾಡೋಕ್ಕಾಗಲ್ಲ ಅಂತ ಮಾಡಿ 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 ದೆನ್ ರೆಕಾರ್ಡಿಂಗ್ಗೆ ಹಾಡ್ತಾ ಹಾಡ್ತಾ ಸ್ವಲ್ಪ ಹೋಗ್ಕೊಂಡೆ ಅಲ್ಲಿ. ಸೊ ಇವಾಗ್ಲೂ ಎವ್ರಿ ಟೈಮ್ ಮೈಕ್ ಮುಂದೆ ನಿಂತಾಗ ಪ್ರತಿ ಸಲಿನೂ ಕಲಿಯುವಂಥದ್ದು ಏನಾದರೂ
ಇದ್ದೇ ಇರುತ್ತೆ. ವೆರಿ ನೈಸ್. ಈ ಭಾವನೆ ಇದೆಯಲ್ಲ ಇದು ನಿಮ್ಮನ್ನು ಗೆಲ್ಸುತ್ತೆ. ಯಾಕೆಂದರೆ ಎವ್ರಿ ಮೂಮೆಂಟ್ ಅನ್ನೋದು ಅದೊಂಥರ ಲೆಸನ್ ಥರ, ಅದು ನಾವು ಪಾಠ ನಾವು ಕಲ್ತ್ಕೊಳ್ಳೋದಿರುತ್ತೆ ಅನ್ನೋ ಒಂದು ಮನೋಭಾವನೆ ಇವತ್ತು ಕಡಿಮೆ ಆಗಿದೆ. ಬಟ್ ಆ ನಿಟ್ಟಿನಲ್ಲಿ ನೀವಿದ್ದೀರಲ್ಲ, ವೆರಿ ನೈಸ್. ಬಟ್ ಹಿಂದೆ ತಿರುಗಿ ನೋಡಲೇ ಇಲ್ಲ ನಾನು, ಅಂತಹ ಜರ್ನಿ ನಂದು ಅಂತ ಹೇಳ್ಕೊಬೋದಾ ಈ ಈ ಈ ಮೂಮೆಂಟ್ ಆದಮೇಲೆ? ಅಲ್ಲಿಂದ ಹಿಂದೆ ತಿರುಗಿ ನೋಡ್ಲೇ ಇಲ್ಲ ಅಂತ ಆ ಥರ ಏನೂ ಇರಲಿಲ್ಲ. ಅಪ್ ಆ್ಯಂಡ್ ಡೌನ್ಸ್ ತುಂಬಾನೇ ನೋಡಿದ್ದೀನಿ, ಅಪ್ ಆ್ಯಂಡ್ ಡೌನ್ಸ್ ನೋಡಿದ್ದೀನಿ ತುಂಬ. ಯಾಕಂದರೆ ಒಂದಷ್ಟು ಅರಸಿ ಅನ್ನೋ ಟೈಟಲ್ ಸಾಂಗ್ ಕೇಳಿ ಆ್ಯಕ್ಚುಲಿ ನನಗೆ ಅರ್ಜುನ್ ಜನ್ಯ ಅವರು ಅವಕಾಶ ಕೊಟ್ಟಿದ್ದು. ಫಸ್ಟ್ ಸಾಂಗೇ ನನಗೆ ಸೋನು ನಿಗಮ್ ಅವ್ರ ಜೊತೆ ರಜನಿಕಾಂತ ಮೂವಿನಲ್ಲಿ ಒಲವಿನ ಕಿರಣಕ್ಕೆ ಅಂತ. ಅದಾದ್ಮೇಲೆ ಸುಮಾರು ಸಾಂಗ್ಗಳು ಹಾಡಿಸಿದ್ರು. ಮತ್ತೆ ಅಧ್ಯಕ್ಷದು ಕಣ್ಣಿಗೂ ಕಣ್ಣಿಗೂ, ಆಮೇಲೆ 99 ಆಗಿದೆ ಸುಮಾರಷ್ಟು ಸಾಂಗ್ಗಳು ಸಿಕ್ತು. ಮತ್ತೆ ಹರಿಕೃಷ್ಣ ಅವ್ರ ಮ್ಯೂಸಿಕ್ ಡೈರೆಕ್ಷನಲ್ಲೂ ಶಿವಲಿಂಗ ಮತ್ತೆ ಸಿದ್ಧಾರ್ಥ ಸುಮಾರು ಹಾಡುಗಳು ಹಾಡ್ತಾ ಬಂದೆ. ಬಟ್ ಒಂದಷ್ಟು ಹಿಟ್ ಸಾಂಗ್ಸ್ಗಳು ಬರೋ ಇದ್ದ ಟೈಮಲ್ಲೇನೆ 2016 ಸ್ವಲ್ಪ ನನ್ನ ವಾಯ್ಸ್ ಪ್ರಾಬ್ಲಮ್ ಆಯಿತು. ಸೊ ಅವಾಗ ಸ್ವಲ್ಪ ನನಗೆ ಒಂದು ವರ್ಷ ಸ್ವಲ್ಪ ಗ್ಯಾಪ್ ಆಯಿತು. ಬಟ್ ಆ ಟೈಮಲ್ಲಿ ಏನು ಅಂತಂದರೆ, ಇದಕ್ಕೆ ಮುಂಚೆ ಮ್ಯೂಸಿಕ್ ಎಲ್ಲ ಮಾಡ್ತಾ ಇದ್ದೆ, ಆಲ್ಬಮ್ಸ್ಗಳಿಗೆ ಮಾಡ್ತಾ ಇದ್ದೆ, ಎಲ್ಲ ಮಾಡ್ತಿದ್ದೆ. ಬಟ್ ಎಲ್ಲಿ ಸಿಂಗಿಂಗ್ ಕೆರಿಯರ್ಗೆ ಸ್ವಲ್ಪ ಹೊಡ್ತಾ ಬೀಳುತ್ತೆ ಅಂತ ನಾನು ಮ್ಯೂಸಿಕ್ ಕಡೆ ಅಷ್ಟು ಕಾನ್ಸಂಟ್ರೇಟ್ ಮಾಡಿರಲಿಲ್ಲ. ಯಾವಾಗ ವಾಯ್ಸ್ ಕೈ ಕೊಡ್ತು ಅವಾಗ ಆಕ್ಚುಲಿ ಮ್ಯೂಸಿಕ್ ಡೈರೆಕ್ಷನ್ ನಾನು ಸ್ಟಾರ್ಟ್ ಮಾಡಿದ್ದೆ ಫುಲ್ ಫ್ಲೆಡ್ಜ್ ಆಗಿ. ಹೌದು ಹೌದು. ಬಟ್ ಅದು ರಿಸ್ಕ್ ಅಲ್ವಾ? ಈಗೆಲ್ಲ ನೋಡಿರ್ತೀವಿ. ಈಗ ನಾವೇ ತಗೊಳ್ಳೋಣ, ಈಗ ವೀಕ್ಷಕರು ಇದೊಂದು ಚೂರು ಚೆನ್ನಾಗಿ ಬರಬೇಕಿತ್ತು, ಹಂಗೆ ಬರಬೇಕಿತ್ತು ಕಮೆಂಟ್ ಮಾಡೋದು ಈಸಿ. ಹೌದು. ಬಟ್ ಆ ರಿಸ್ಕನ್ನು ತೊಗೊಂಡು ಅದರಲ್ಲಿ ಎಫರ್ಟ್ ಹಾಕೋದು ಬೇರೆ. ಆ ಮ್ಯೂಸಿಕ್ ಡೈರೆಕ್ಟರ್ ಜರ್ನಿ ಬಗ್ಗೆ ನಾನು ತೊಗೊಳ್ತೀನಿ. ಬಟ್ ಸ್ಟಿಲ್ ಅದಕ್ಕೂ ಮುಂಚೆ ಯೂಶಲಿ ಹೆಂಗಾಗುತ್ತೆ ಅಂದರೆ, ನಿಮ್ಮ ಆಪ್ತ ಬಳಗದಲ್ಲಿ ನನಗೊಂದು ಕ್ಯೂರಿಯಾಸಿಟಿ ಇದು, ಇವರು ಬಿಡಪ್ಪ, ಇವ್ರಿಗೆ ಬ್ಯಾಕ್ಗ್ರೌಂಡ್ ಇದೆ, ಅಮ್ಮನೇ ಹಾಡ್ತಾರೆ, ಅಪ್ಪ ಆರ್ಟಿಸ್ಟ್, ಅದಕ್ಕೆ ಅವಕಾಶ ಸಿಕ್ಕಿದೆ, ಈ ಥರದ ಕೆಲವೊಂದು ಟಾಕ್ಸ್ ಡೆಫಿನೆಟ್ಲಿ ಬಂದಿರುತ್ತೆ. ಅವಾಗೆಲ್ಲ ಏನು ಅನ್ಸುತ್ತೆ? ಯಾಕೆಂದರೆ ನಿಮ್ಮ ಸ್ಟ್ರಗಲ್ ನಿಮಗೆ ಮಾತ್ರ ಕಾಣ್ತಾ ಇರುತ್ತೆ. ಆಕ್ಚುಲಿ ಇಂಡಸ್ಟ್ರಿನಲ್ಲಿ ಎಷ್ಟೋ ಜನಕ್ಕೆ ಇನ್ನು ಇವಾಗ ಗೊತ್ತಾಗ್ತಿದೆ ಅಂದರೆ ಅರವಿಂದ್ ಅವ್ರ ಮಗಳು ಅಂತ. ಆಗ ಆ್ಯಕ್ಚುಲಿ ನಾನೂ ಅಪ್ಪನಿಗೆ ಅಥವಾ ಅಮ್ಮನಿಗೆ ಎಲ್ಲೂ ಇದು ಮಾಡಿ ಅಂತ ಕೇಳ್ತಿರ್ಲಿಲ್ಲ. ಬಟ್ ಅವ್ರ ಕಾಂಟ್ಯಾಕ್ಟ್ಸಿಂದ ಅಫ್ಕೋರ್ಸ್ ಕೆಲವು ಕಾರ್ಯಕ್ರಮಗಳು ಸಿಗೋದು ಎಲ್ಲ ಆಗೋದು. ಬಿಕಾಸ್ ಅಮ್ಮನ ಜೊತೆನೇ ಹಾಡಕ್ಕೆ ಹೋಗ್ತಾ ಇದ್ದೆ. ಬಟ್ ನಮ್ಮ ಅಪ್ಪನೂ ಯಾವತ್ತೂ ಒಂಥರ ಸ್ವಾಭಿಮಾನಿ. ಯಾರು ಅಂದರೆ ನನ್ನ ಮಗಳು ಈ ಥರ ಹಾಡ್ತಾಳೆ, ಅವಕಾಶ ಅಂತ ಎಲ್ಲೂ ಅವ್ರು ಕೇಳಿದವರೆಲ್ಲ ಕೇಳಿದ್ದು ಒಬ್ಬರ ಹತ್ರನೇ, ಅದು ವಿ ಮನೋಹರ್ ಸರ್. ಯಾಕಂದರೆ ಆ ಒಂದು ಆಪ್ತತೆ ಜಾಸ್ತಿ ಇತ್ತು ಮನೋಹರ್ ಸರ್ ಹತ್ರ. ಸೊ ಹಾಗಾಗಿ ಅವ್ರು ಕೇಳಿದ್ರು. ಅವಾಗ ನನ್ನ ಸ್ಟಾರ್ಟಿಂಗ್ನಲ್ಲಿ ಕರೆದು ಹಾಡ್ಸಿದ್ದಾರೆ ನನಗೆ ವಿ ಮನೋಹರ್ ಸರ್. ಸೊ ಅದು ಬಿಟ್ಟರೆ ಇನ್ನೆಲ್ಲೂ ನಮ್ಮ ಅಪ್ಪ ಆ ಥರ ಹೋಗಿ ಕೇಳ್ಕೊಂಡಿಲ್ಲ. ಆ್ಯಂಡ್ ನಾನು ಯಾವತ್ತು ಅಂದರೆ ನನ್ನ ಕಾಲ ಮೇಲೆ ನನ್ನ ಟ್ಯಾಲೆಂಟ್ ನೋಡಿನೇ ನನಗೆ ಅವಕಾಶ ಸಿಗಬೇಕು ಅನ್ನೋದೊಂದು ಸ್ಥಿತಿ ಇತ್ತು. ಸೊ ಅಂದರೆ ಹತ್ರದ ಸರ್ಕಲ್ಗೆ ಗೊತ್ತು ಆ್ಯಕ್ಚುಲಿ, ಅಂದರೆ ನಾನು ಹೇಗೆ ಬೆಳೆದು ಬಂದಿದ್ದೀನಿ, ಹೇಗೆ ಏನು ಅಂತ. ಖಂಡಿತ. ಮೂಲತಃ ನೀವು ಕೊಪ್ಪದವರು ಅಂತ ಭಾವಿಸ್ತೀವಿ. ಮಲೆನಾಡ ಪ್ರಕೃತಿಯಲ್ಲಿ ನಿಮ್ಮ ಮೂಲ ಅಂತ ನೋಡೋದಾದ್ರೆ ಅದೇನಾದರೂ ಇನ್ಫ್ಲೂಯೆನ್ಸ್ ಮಾಡುತ್ತಾ ಈ ಸಂಗೀತ ಕ್ಷೇತ್ರಕ್ಕೆ, ಅಥವಾ ಅಂತಹ ಪ್ರಕೃತಿಗಳಿಗೆ ಹೋದಾಗ ಏನೋ ಒಂದು ಪ್ರಭಾವ ಬೀರೋದು, ಈ ಥರದ್ದು ಏನಾದರೂ ಅನುಭವಗಳಿದೆಯಾ? ಖಂಡಿತ. ಅಂದರೆ ಆಲ್ಮೋಸ್ಟ್ ಹೈಸ್ಕೂಲ್ಗೆ ಹೋಗೋವರೆಗೂ ಪ್ರತಿ ಹಾಲಿಡೇಸ್ಗೆ ಊರಿಗೆ ಹೋಗ್ತಾ ಇದ್ವಿ. ಹೋಗ್ತಾ ಇದ್ರೆ ಅಲ್ಲೇ ಕೂತ್ಕೊಂಡು ಒಂದಷ್ಟು ಅಭ್ಯಾಸ ಮಾಡೋದು. ಮತ್ತು ಎಲ್ಲ ರಿಲೇಟಿವ್ಸ್ ಎಲ್ಲ ಕಸಿನ್ಸ್ ಎಲ್ಲ ಸೇರ್ತಿದ್ವಲ್ಲ. ಸೊ ಅವಾಗ ಏನಂತಂದರೆ, ಈ ಅಲ್ಲೆಲ್ಲ ಮಾವಿನ ಹಣ್ಣು, ಹಲಸಿನಕಾಯಿ ಇದೆಲ್ಲ ಜಾಸ್ತಿ ಇಲ್ಲ. ನಾವೆಲ್ಲ ಸೇರಿ ಹಲಸಿನಕಾಯಿ ಹಪ್ಪಳ ಎಲ್ಲ ಮಾಡ್ತಾ ಇದ್ವಿ ಒಟ್ಟಿಗೆ. ಸೊ ಅದೊಂದು ಊರಿನ ಆ ಎನ್ವಿರಾನ್ಮೆಂಟೇ ಬೇರೆ. ಖಂಡಿತ ಆ ನೇಟಿವಿಟಿ ಅನ್ನೋದು ಖಂಡಿತ ಅದು ಇರುತ್ತೆ. ಸೊ ನಮ್ಮ ಒಂದು ಕ್ಯಾರೆಕ್ಟರ್ ಆಗಲಿ ಅಥವಾ ನಮ್ಮ ಒಂದು ಸಂಗೀತದಲ್ಲಾಗಲಿ ಖಂಡಿತ ಅದ್ರದ್ದೊಂದು ನೇಟಿವಿಟಿ ಇದ್ದೇ ಇರುತ್ತೆ. ಬಟ್ ಏನಂದರೆ, ನನ್ನ ಅಪ್ಪ ಬಂದು ಎಲ್ಲ ಕಡೆ ಕಾರ್ಯಕ್ರಮಗಳು ಕೊಡೋರು, ನಾಟಕ ಮಾಡೋರು, ಟಿಕೆಟ್ ಶೋಸ್ ಎಲ್ಲ ಮಾಡೋರು, ಉತ್ತರ ಕರ್ನಾಟಕದ ಕಡೆ ಎಲ್ಲ ಮಾಡೋರು. ಸೊ ನಮಗೆ ಎಲ್ಲ ಕಡೆ ಹೋಗಿ ಅಭ್ಯಾಸ. ಸೊ ಅವಾಗೆಲ್ಲ ಎಲ್ಲೆಲ್ಲಿ ಓಡಾಡಿದ್ದೀವಿ, ಇವತ್ತು ನನಗೆ ಅದು ಎಲ್ಲೋ ಒಂದು ರೀತಿಯಲ್ಲಿ ಕನೆಕ್ಟ್ ಆಗ್ತಿದೆ, ನನಗೆ ಹೆಲ್ಪ್ ಆಗ್ತಾ ಇದೆ. ಸೂಪರ್ ಅಲ್ಲ? ಖಂಡಿತವಾಗ್ಲೂ. ಸೊ ಅದೊಂದು ಹೇಳ್ಬೋದು. ಯಾಕಂದ್ರೆ ಎವ್ರಿ ಟೈಮ್ ನಾನು ಒಂದೊಂದು ಮೂವಿ ಮ್ಯೂಸಿಕ್ ಡೈರೆಕ್ಷನ್ ಮಾಡಿದಾಗ್ಲೂ ಆ ನೇಟಿವಿಟಿ ನನ್ಗೆ ಕನೆಕ್ಟ್ ಆಗ್ತಿದೆ. ವೆರಿ ನೈಸ್. ಆರ್ಕೆಸ್ಟ್ರಾ ಅಂತ ಹೇಳಿದ್ರೆ ಅಮ್ಮನ ಜೊತೆ ಹೋಗ್ತಾ ಇದ್ದು ಹಾಡ್ತಾ ಇದ್ದು, ಮೊದಲು ಹಾಡೇನಾದ್ರು ನೆನಪಿದೆಯಾ? ಭಾವಗೀತೆ ಹಾಡ್ತಿದ್ದೆ, ಮತ್ತೆ ಅದೇ ಫಿಲ್ಮಿ ಹಾಡ್ತಿದ್ದೆ ಸುಮಾರು. ಅದೇ ಹೇಳಿದ್ರೆ ಒಳಗೆ ಸೇರಿಕೊಂಡು
ಅದೇನು ಅದಂತೂ ಬುಟ್ಟಿಲಿ ಹೂ ತಗೊಂಡ್ ಬಂದ ಮೇಲೆಲ್ಲ ಸುರಿದಿರೋದ್ ಜ್ಞಾಪಕ ಇದೆ. ಹೂವಿನ ಹಾರ, ಐ ಮೀನ್ ದುಡ್ಡಿನ ಹಾರ ಎಲ್ಲ ಹಾಕೋರು. ಓಕೆ ಓಕೆ. ಅಂದ್ರೆ ಪಬ್ಲಿಕ್ ಅಂದ್ರೆ ಅವಾಗ ಒಂದು ಕ್ರೇಜೇ ಬೇರೆ ಅದು. ಹೌದೌದು. ಅವಾಗಿನ ಒಂದು ಆಡಿಯನ್ಸು ಆ ಕ್ರೇಜೇ ಬೇರೆ. ಇಬ್ಬನಿ ಹಾಸು ಜಾರುತ್ತಿದೆ ಅಂತ ದೊಡ್ಡರಂಗೇಗೌಡ್ರದು. ಇಬ್ಬನಿ ಹಾಸು ಜಾರುತ್ತಿದೆ, ಮಬ್ಬಿನ ಮೇಳ ಕರಗುತ್ತಿದೆ, ಇಬ್ಬನಿ ಹಾಸು ಜಾರುತ್ತಿದೆ, ಮಬ್ಬಿನ ಮೋಡ ಕರಗುತ್ತಿದೆ, ನೇಸರ ಕಣ್ಣ ತೆರೆದು ಆಗಸ ಬಣ್ಣ ಬಿರಿದು, ನೇಸರ ಕಣ್ಣ ತೆರೆದು ಆಗಸ ಬಣ್ಣ ಬಿರಿದು, ರಂಗಾಯಿತು ಮೂಡಣ ನಾಡು, ರಂಗಾಯಿತು ಮೂಡಣ ನಾಡು. ಇದನ್ನ ಹೆಚ್ಚಾಗಿ ಹಾಡ್ತಾ ಇದ್ವಿ. ಸುಮಾರು ಭಕ್ತಿ ಗೀತೆಗಳು, ಭಾವಗೀತೆಗಳು, ಚೆನ್ನಾಗಿ ಎಲ್ಲ ತರದ ಹಾಡು ಹಾಡ್ತಾ ಇದ್ದೆ. ಈಗ ಮ್ಯೂಸಿಕ್ ಡೈರೆಕ್ಷನಿಗೆ ಬರೋಣ. ಏನದು ಅಂದ್ರೆ ಒಂಥರ ಅದೇನೋ ಟ್ವಿಸ್ಟ್ ಅಂತಾರಲ್ಲ ಲೈಫಲ್ಲಿ, ಅಥವಾ ಟರ್ನಿಂಗ್ ಪಾಯಿಂಟ್ ಅಂತಾರ, ಆ ಥರನ ಹೆಂಗದು ನಿಮ್ಮ ಜೀವನದಲ್ಲಿ ಅದೊಂದು ಡಿಸಿಷನ್ ನೀವು ತಗೊಂಡಿದ್ದು? ಆಕ್ಚುಲಿ ಟ್ವಿಸ್ಟ್ ಅಂತಾನೆ ಹೇಳ್ಬೋದು. ಬಟ್ ಚಿಕ್ಕ ವಯಸ್ಸಿಂದ ಮಾಡ್ತಿದ್ದೆ. ಬಟ್ ನಾ ಹೇಳಿದ್ನಲ್ಲ, ಫುಲ್ ಫ್ಲೆಜ್ ಅಲ್ಲಿ ಮ್ಯೂಸಿಕ್ ಡೈರೆಕ್ಟರ್ ಆಗೋಕ್ಕೆ ನನಗೆ ಇಂಟ್ರೆಸ್ಟ್ ಇರ್ಲಿಲ್ಲ. ಅಲ್ಲ, ಪದ್ಯಕ್ಕೆ ಮ್ಯೂಸಿಕ್ ಮಾಡ್ತಿದ್ದೆ. ಅಂದ್ರೆ ಪ್ರೊಫೆಷನಲ್ ಆಗಿ ತಗೊಳ್ಳೋದು ಅಷ್ಟೇನು ನನ್ ಕನ್ಸು ಕಂಡಿರ್ಲಿಲ್ಲ, ಅದ್ರ ಬಗ್ಗೆ ಯೋಚನೆನೂ ಮಾಡಿರ್ಲಿಲ್ಲ. ನಾನು ಅದೇ ಹೇಳಿದ್ನಲ್ಲ, ವಾಯ್ಸ್ ಯಾವಾಗ ನನ್ಗೆ ಸ್ವಲ್ಪ ಕಿರಿಕಿರಿ ಆಯ್ತು, ಮಾಡಿದ್ರೆ ಏನಾದ್ರೂ ಮ್ಯೂಸಿಕ್ ಅಲ್ಲೇ ಮಾಡ್ಬೇಕು ಅನ್ನೋದು. ನಿಮ್ಮ ಸಂಗೀತ ಶಾಲೆ ಬಗ್ಗೆ ಹೇಳಿ. ಕಲ್ತಿದ್ದನ್ನ ದಾರೆ ಎರೆದ್ರೆ ಭಗವಂತನ ಆಶೀರ್ವಾದ ಚೆನ್ನಾಗಿರುತ್ತಂತೆ. ಇದಕ್ಕೆ ಕಾರಣ ಆಕ್ಚುಲಿ ಇಬ್ರು ವ್ಯಕ್ತಿಗಳು. ಒಂದು ವಿಜಯ್ ಅಂತ ದುಬೈನಲ್ಲಿರೋರು, ನಮ್ಮ ಫ್ಯಾಮಿಲಿ ಫ್ರೆಂಡು. ಅವರು ಒಂದು ಸ್ವಲ್ಪ ದಿನದಿಂದ ಕ್ಲಾಸಸ್ ಸ್ಟಾರ್ಟ್ ಮಾಡಿ, ತುಂಬಾ ಜನ ಅಂದ್ರೆ ಬೇರೆ ಲ್ಯಾಂಗ್ವೇಜ್ ಅವ್ರು ಇದ್ದಾರೆ, ಕನ್ನಡದವರು ಅಂತ ನಮ್ಗೆ ಯಾರು ಇಲ್ಲ ಇಲ್ಲಿ, ಸ್ಟಾರ್ಟ್ ಮಾಡಿ ಅಂತ ಕೇಳೋರು. ಬಟ್ ನನಗೆ ನಮ್ದು ಟೈಮ್, ಅದಕ್ಕೆ ಕ್ಲಾಸ್ ಮಾಡಿದ್ರೆ ಅದಕ್ಕೆ ಅಂತ ಟೈಮ್ ಕೊಡಬೇಕು. ಹೌದು, ಫಿಕ್ಸ್ಡ್ ಟೈಮ್ ಕೊಡಬೇಕಾಗತ್ತೆ. ಸೊ ಆ ಥರ ನಾನಿನ್ನು ಮೆಂಟಲಿ ಪ್ರಿಪೇರ್ ಆಗಿರಲಿಲ್ಲ. ಅದಾದ ನಂತರ ಹಿಂಗೆ ಆಯ್ತು ಅಂತ ಯೋಚನೆ ಮಾಡ್ತೀನಿ ಅಂತಿದ್ದೆ. ದೆನ್ ವಿನಯ್ ಗುರುಜಿ ಅವ್ರ ಹತ್ರ ಒಂದ್ಸಲಿ ಗೌರಿಗದ್ದೆ ಹಿಂಗೆ ಅವ್ರದ್ದೊಂದು ಪ್ರಾಜೆಕ್ಟ್ ಯಾವುದೋ ವರ್ಕ್ ಮಾಡ್ತಿದ್ದೆ. ಆಗ ನಾನು, ನೀನು 2 ವರ್ಷದಿಂದ ಕ್ಲಾಸ್ ಮಾಡಬೇಕು ಅಂದ್ಕೊಂಡಿದ್ದೆ, ಯಾಕೆ ಮಾಡ್ತಾ ಇಲ್ಲ ಅಂತ ಡೈರೆಕ್ಟಾಗಿ ಕೇಳಿದ್ರು. ಇಲ್ಲ ಗುರುಗಳೇ, ಹಿಂಗೆ ಬಂದಿದೆ ಆ್ಯಕ್ಚುಲಿ, ಆಮೇಲೆ ತಲೆ ಮೇಲೆ ಪಟ್ಟ ಅಂತ ಹೊಡೆದ್ರು, ಫಸ್ಟ್ ಕ್ಲಾಸ್ ಸ್ಟಾರ್ಟ್ ಮಾಡು ನೀನು ಅಂತ. ಅವರೇ ನೇಮ್ ಕೊಟ್ಟಿದ್ದು ವಾಗ್ದೇವಿ ಅಂತ, ವಾಯ್ಸ್ ಆಫ್ ವಾಗ್ದೇವಿ ಅಂತ. ಸೊ ಇವತ್ತು ದುಬೈನಲ್ಲೂ ಒಂದು 30 ಜನ ಸ್ಟೂಡೆಂಟ್ಸ್ ಇದ್ದಾರೆ. ಮತ್ತು UK ಇಂದ, ಆಸ್ಟ್ರೇಲಿಯಾದಿಂದ ಇದ್ದಾರೆ. ಮತ್ತು ಇಲ್ಲೂ ಉತ್ರಳ್ಳಿ ಮತ್ತು ನಾಗರಬಾವಿನಲ್ಲಿ 2 ಬ್ರಾಂಚ್ ಮಾಡಿದ್ದೀನಿ. ಸೊ ಆ ಕೋರ್ಸ್ ಡಿಸೈನ್ ಮಾಡಿರೋದು ಮಾಡಿದ್ಮೇಲೆ ನಮ್ಮ ಗುರುಗಳ ಹತ್ರನೂ ತೊಗೊಂಡೋಗಿ ತೋರಿಸಿದ್ದೀನಿ. ಸ್ಟೀಫನ್ ಪ್ರಯೋಗ ಅಂತ ಅವ್ರು ತೋರಿಸಿ, ಅವ್ರು ತುಂಬ ಖುಷಿ ಪಟ್ರು, ಎಷ್ಟು ಚೆನ್ನಾಗಿ ಡಿಸೈನ್ ಮಾಡಿದ್ಯಾ ನೀನು ಅಂತ. 4 months ಕೋರ್ಸ್ ಥರ. ಸೂಪರ್. ಯಾಕಂದ್ರೆ ಇವಾಗ ಅಂದ್ರೆ ಫಸ್ಟ್ ಕಲಿತಾರೆ, ಆಮೇಲೆ ಇಂಟ್ರೆಸ್ಟ್ ಕಡಿಮೆ ಆಗೋಗ್ಬಿಡುತ್ತೆ. ಇದು ಹೆಂಗೆ ಅಂತಂದ್ರೆ 4 months ಕಲೀರಿ, ದೆನ್ ಗ್ಯಾಪ್ ತಗೊಳ್ಳಿ, ನಿಮ್ಗೆ ನಿಜ ಇಂಟ್ರೆಸ್ಟ್ ಇದ್ರೆ 2ನೇ ಕೋರ್ಸ್ ಸ್ಟಾರ್ಟ್ ಮಾಡಿ. ಗಾಟ್ ಇಟ್. ಇವಾಗ ಹೆಂಗಾಗ್ಬಿಟ್ಟಿದೆ ಅಂದ್ರೆ ಎಲ್ಲ ಇನ್ಸ್ಟಂಟ್. ಈಗ 3 ತಿಂಗಳು ಕ್ಲಾಸಿಗೆ ಬಂದ್ರೆ ನೆಕ್ಸ್ಟ್ ಪ್ಲೇಬ್ಯಾಕ್ ಸಿಂಗರ್ ಆಗ್ಲೇಬೇಕು. ಹೌದು, ಆ ತರದಿದೆ. ಸೊ ಅದಕ್ಕೆ ನಾನು ಫಸ್ಟ್ ಇದ್ರಲ್ಲೇನೆ ಒಂದಷ್ಟು ಕೆಲವುದೆಲ್ಲ ಎಲಿಮೆಂಟ್ಸ್ ಕೊಟ್ಟಿರ್ತೀನಿ. ಅವಾಗ ಅವ್ರಿಗೆ ಗೊತ್ತಾ, ಓ ಇಷ್ಟೆಲ್ಲ ವಿಷಯ ಇದೆಯಾ ಅನ್ನೋದು ಅವ್ರಿಗೆ ಗೊತ್ತಾಗ್ಬೇಕು. ಬಟ್ ಅವ್ರಿಗೂ ಒಂದು ಕ್ಲಾರಿಟಿ ಸಿಗುತ್ತೆ ಸ್ಟೂಡೆಂಟ್ಸಿಗೆ, ನಾನು ಈ ರೂಟಲ್ಲಿ ಹೋಗ್ಬೇಕಾ ಬೇಡವಾ ಅಂತ. ಇಂಟ್ರೆಸ್ಟ್ ಇದ್ದವರೆಲ್ಲ ಸಿಂಗರ್ ಆಗಕ್ಕಾಗಲ್ಲ, ಎಲ್ಲಾ ಕಡೆ ಕನೆಕ್ಟ್ ಆಗಿರ್ಬೇಕು. ನೈಸ್, ವೆರಿ ಗುಡ್ ಪ್ಲಾನ್. ಮುಂದಿನ ದಿನಗಳಲ್ಲಿ ಏನ್ ಪ್ಲಾನ್ಸ್ ನ ಹಾಕೊಂಡಿದ್ರಿ ನಿಮ್ಮ ಈ ಸಂಗೀತ ಕ್ಷೇತ್ರದಲ್ಲಿ? ಈಗ ನಾನು ಅದೇ ಈ ಅಕ್ಟೋಬರ್ ಈವೆಂಟ್ ಇರೋದ್ರಿಂದ ಕಂಪ್ಲೀಟ್ ಆಗಿ ಇದಕ್ಕೆ ಕಡೆನೇ ಡೆಡಿಕೇಟೆಡ್ ಆಗಿದ್ದೀನಿ. ಯಾವುದು ಪ್ರಾಜೆಕ್ಟ್ ಒಪ್ಕೋತಿಲ್ಲ. ಇದಾದ್ಮೇಲೆ 1-2 ಮೂವಿ ಕಮಿಟ್ ಆಗಿದ್ದೀನಿ. ಸೊ ಅದ್ರದ್ದು ಕೆಲಸಗಳು ಸ್ಟಾರ್ಟ್ ಆಗಬೇಕು. ಮ್ಯೂಸಿಕ್ ಡೈರೆಕ್ಷನ್ ಜೊತೆಗೆ ಸಿಂಗಿಂಗ್ ಯಾವ್ದು ಬರುತ್ತೋ ಅದು ಹಾಡ್ತಾ ಇರೋದು. ಮತ್ತೆ ನನ್ನ ತಂಗಿ ಮಲ್ನಾಡ್ ಸಿಸ್ಟರ್ಸ್ ಅನ್ನೋ ಒಂದು ಬ್ರ್ಯಾಂಡ್ ನಲ್ಲೇ ಲೈಕ್ ಒಂದಷ್ಟು ಕಾರ್ಯಕ್ರಮಗಳು ಮಾಡಬೇಕು ಅಂತ, ಅಂದ್ರೆ ಹಳೆ ಸಾಂಗ್ಸ್ಗಳನ್ನ ಜಾಸ್ತಿ ಪ್ರೆಸೆಂಟ್ ಮಾಡಬೇಕು ಅನ್ನೋದು. ಸೊ ಕಾರ್ಯಕ್ರಮಗಳು, ಮ್ಯೂಸಿಕ್ ಡೈರೆಕ್ಷನ್, ಸೊ ಇದೇ ರೀತಿ ಇದೆ. ಇಲ್ಲ, ಇದು ಹೆಂಗಾಯ್ತು ಅಂದ್ರೆ ನಾವು 24/7 ನ್ಯೂಸ್ ಒಳಗೆ ಇರ್ತೀವಿ. 24/7 ಸಂಗೀತ ಲೋಕದಲ್ಲಿ ನಿಮಗೆ ತಾಯಿ ವಿಶೇಷವಾಗಿ ಆಶೀರ್ವಾದ ಮಾಡಿದಾಳೆ ಅಂತ ಅನ್ಸುತ್ತೆ. ಏನ್ ಗೊತ್ತಿಲ್ಲ, ಬಟ್ ಅಂದ್ರೆ ನನ್ನಿಂದ ಇನ್ನೊಂದಷ್ಟು ಜನಕ್ಕೂ ಹೆಲ್ಪ್ ಆಗ್ಬೇಕು. ಸೊ ಕಲಿಯೋದಕ್ಕಾಗ್ಲಿ ಅಥವಾ ಒಂದು ಅವಕಾಶ ಸಿಗೋದಾಗ್ಲಿ. ಬಿಕಾಸ್ ಇವಾಗ ಹೆಂಗೆ ಅಂತಂದ್ರೆ ಒಂದನ್ನೇ ನೆಚ್ಕೊಂಡ್ರೆ ಆಗಲ್ಲ. ಈಗ ಮಲ್ಟಿಪಲ್ ಆಸ್ ಎ ಕಂಪ್ಲೀಟ್ ಮ್ಯೂಸಿಷಿಯನ್ ಆಗಿದ್ರೆ ಇಲ್ಲಿ ಸ್ವಲ್ಪ ಏನಾದ್ರು ಲೈಕ್ ಬ್ಯುಸಿ ಆಗಿರ್ತೀವಿ, ಒಂದಷ್ಟು ಕೆಲಸಗಳು ಸಿಗುತ್ತೆ. ಸೊ ಆ ಒಂದು ನಿಟ್ಟಿನಲ್ಲಿ ನನ್ನಿಂದ ಏನ್ ಸಜೆಷನ್ ಕೊಡ್ಬೋದು,
ಕೊಡ್ತಾ ಇರ್ತೀನಿ. ಕೆಲವ್ರಿಗೆ ಒಂದು ಹಂತಕ್ಕೆ ಬಂದ್ಮೇಲೆ ನಾನು ಈ ಕ್ಷೇತ್ರ ಆಯ್ಕೆ ಮಾಡ್ಕೊಂಡಿದ್ದು ಸರಿ ಆಯ್ತಾ ತಪ್ಪಾಯ್ತಾ ಅನ್ನೋ ಕನ್ಫ್ಯೂಷನ್ ಇರುತ್ತೆ. ಆ ಥರದ್ದು ಏನಾದರೂ ಯಾವ ಥರ ಥಾಟ್ ಬಂದಿದೆಯಾ? ಇಲ್ಲ, ಏನು ಮಾಡಕ್ ಹೋಗಿಲ್ಲ, ಸೋಲೋ ಗೆಲುವೋ ಅಷ್ಟೇ. ಇದು ಚೆನ್ನಾಗಿದೆ, ಯೋಚನೆನೂ ಮಾಡಕ್ ಹೋಗಿಲ್ಲ ನಾನು, ಬೇಡ ರಿಸ್ಕ್. ರೈಟ್, ಕಾರ್ಯಕ್ರಮದ ಕಡೆ ಹಂತದಲ್ಲಿದ್ದೀವಿ. ನವರಾತ್ರಿಯ ಈ ದಸರಾ ಶುಭ ಸಂದರ್ಭದಲ್ಲಿ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ದೇವಿಗೆ ನಿಮ್ಮ ಕಡೆಯಿಂದ ಗಾಯನದ ಅರ್ಪಣೆ. ಖಂಡಿತ. ಶರಣಿ ತ್ವಾಂ ಪ್ರಪನ್ನೋಸ್ಮಿ ಕಮಲೇ ಕಮಲಾಲಯೇ ತ್ರಾಹಿ ತ್ರಾಹಿ ಮಹಾಲಕ್ಷ್ಮೀ ತ್ರಾಹಿ ತ್ರಾಹಿ ಮಹಾಲಕ್ಷ್ಮೀ ಪರಿತ್ರಾಣ ಪರಾಯಣೇ ಪರಿತ್ರಾಣ ಪರಾಯಣೇ ಆ ಲಕ್ಷ್ಮೀ ಬಾರಮ್ಮ ಭಾಗ್ಯವತಾರಮ್ಮ ಲಕ್ಷ್ಮೀ ಬಾರಮ್ಮ ಭಾಗ್ಯವತಾರಮ್ಮ ಮನೆಯನು ಬೆಳಗು ಮನವನು ಬೆಳಗು ಮನೆಯನು ಬೆಳಗು ಮನವನು ಬೆಳಗು ಮನುಜನ ಚಿಂತೆಯ ಅಳಿಸಿನಿ ಹರಸು ಲಕ್ಷ್ಮೀ ಬಾರಮ್ಮ ಭಾಗ್ಯವತಾರಮ್ಮ ಲಕ್ಷ್ಮೀ ಬಾರಮ್ಮ ಭಾಗ್ಯವತಾರಮ್ಮ. ಖಂಡಿತ ನಿಮ್ಮ ಬದುಕಲ್ಲೂ ಕೂಡ ತಾಯಿ ಸುಖ, ಶಾಂತಿ, ನೆಮ್ಮದಿ, ಆಯಸ್ಸು, ಐಶ್ವರ್ಯ ಎಲ್ಲವನ್ನ ಕರುಣಿಸ್ಲಿ ಅಂತ ನಾವು ಕೂಡ ಪ್ರಾರ್ಥನೆಯನ್ನು ಮಾಡ್ತೀವಿ. ನಮ್ಮ ಕಾರ್ಯಕ್ರಮಕ್ಕೆ ಬಂದು ನೀವು ನಿಮ್ಮ ಸಮಯವನ್ನು ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ನನ್ನ ಒಂದಷ್ಟು ಅನುಭವಗಳನ್ನ ಹಂಚ್ಕೊಳ್ಳೋದಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಝೀ ನ್ಯೂಸ್ಗೂ ಮತ್ತು ನಿಮಗೂ ಧನ್ಯವಾದಗಳನ್ನ ತಿಳಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಸೊ ನೋಡಿದ್ರಲ್ಲ ವೀಕ್ಷಕರೇ, ನವರಾತ್ರಿಯ ನವದುರ್ಗೆಯರ ಆರಾಧನೆಯ ಈ ಶುಭ ಸಂದರ್ಭದಲ್ಲಿ ಗಾಯಕಿ ಮಾನಸ ಹೊಳ್ಳ ಅವರು ಭಾಗಿಯಾಗಿದ್ದರು. ಅತ್ಯದ್ಭುತವಾದಂತಹ ಗಾಯನದ ಮೂಲಕ ದೇವಿಗೆ ಗೌರವಪೂರ್ವಕವಾಗಿ ಭಕ್ತಿ ಭಾವದಿಂದ ಇಲ್ಲಿ ಸಮರ್ಪಣೆ ಮಾಡುವಂಥ ವಿಶೇಷ ಕಾರ್ಯಕ್ರಮ ಇದಾಗಿತ್ತು. ನಿಮ್ಮೆಲ್ಲರ ಬದುಕಿನಲ್ಲೂ ಕೂಡ ಆ ತಾಯಿ, ಆ ದುರ್ಗೆ, ಆ ನವದುರ್ಗಿಯರು ಸುಖ, ಶಾಂತಿ, ಸಮೃದ್ಧಿಯನ್ನು ಕರುಣಿಸ್ಲಿ ಅಂತ ಹೇಳ್ತೇವೆ. ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.